5 ವರ್ಷಗಳ ನಂತರ ಭಾರತ ಚೀನಾ ನಡುವೆ ನೇರ ವಿಮಾನ ಸೇವೆ ಪುನರಾರಂಭ. ಕೋವಿಡ್ ಮಹಾಮಾರಿ ಸ್ಫೋಟದ ಬಳಿಕ ಭಾರತ ಮತ್ತು ಚೀನಾ ನಡುವೆ ಸ್ಥಗಿತವಾಗಿದ್ದ ನೇರ ವಿಮಾನ ಸೇವೆಗಳನ್ನು ಪುನರಾರಂಭಿಸಲು ಇದೀಗ ಭಾರತ ಮತ್ತು ಚೀನಾ ಸರ್ಕಾರಗಳು ಒಪ್ಪಿಗೆ ನೀಡಿವೆ. ಹೌದು, ಕೊರೋನಾ ವೈರಸ್ ಮತ್ತು ನಂತರದ ರಾಜಕೀಯ ಉದ್ವಿಗ್ನತೆಗಳಿಂದಾಗಿ ಸ್ಥಗಿತವಾಗಿದ್ದ ಚೀನಾ ಭಾರತದ ನೇರ ವಿಮಾನ ಸೇವೆಗಳನ್ನು 5 ವರ್ಷಗಳ ನಂತರ ಪುನರಾರಂಭಗೊಳಿಸಲು ಭಾರತ ಮತ್ತು ಚೀನಾ ಎರಡೂ ದೇಶಗಳು ಒಪ್ಪಿಗೆ ನೀಡಿವೆ. ಪ್ರಸಕ್ತ ವರ್ಷದ ಬೇಸಿಗೆಯಿಂದ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಪುನರಾರಂಭ ಮಾಡಲು ಭಾರತ ಹಾಗೂ ಚೀನಾ ಪರಸ್ಪರ ಒಪ್ಪಿಕೊಂಡಿವೆ. ಚೀನಾದ ವಿದೇಶಾಂಗ ಕಾರ್ಯದರ್ಶಿ ಉಪ ವಿದೇಶಾಂಗ ಸಚಿವರನ್ನ ಬೀಜಿಂಗ್ನಲ್ಲಿ ಭೇಟಿ ಮಾಡಿದ ಭಾರತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ವಿಸ್ತೃತ ಚರ್ಚೆ ನಡೆಸಿದರು. ಈ ಕುರಿತು ಉಭಯ ದೇಶಗಳ ವಿದೇಶಾಂಗ ಕಾರ್ಯದರ್ಶಿಗಳ ಮಟ್ಟದ ಮಾತುಕತೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿದ್ದು, ಹಾಲಿ ಇರುವ ಒಪ್ಪಂದಗಳ ಅನ್ವಯ ಇದಕ್ಕೆ ಅಗತ್ಯವಾಗಿರುವ ಸೂಕ್ತ ವ್ಯವಸ್ಥೆಯನ್ನ ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜೊತೆಗೆ ಉಭಯ ದೇಶಗಳ ನಡುವೆ ನೇರ ವಿಮಾನಗಳನ್ನು ಪುನರಾರಂಭಗೊಳಿಸುವ ಬಗ್ಗೆಯೂ ತಾತ್ವಿಕ ಒಪ್ಪಿಗೆ ನೀಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಕಳೆದ ಅಕ್ಟೋಬರ್ನಲ್ಲಿ ಕಜನ್ನಲ್ಲಿ ನಡೆದ ಮಾತುಕತೆಯ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಅವರು ಈ ಬಗ್ಗೆ ಒಪ್ಪಿಕೊಂಡ ಮೇರೆಗೆ ವಿಧಿವಿಧಾನಗಳನ್ನು ಅಂತಿಮಪಡಿಸಲು ಕಾರ್ಯದರ್ಶಿ ಮಟ್ಟದ ಮಾತುಕತೆ ನಡೆಯಿತು. ಉಭಯ ದೇಶಗಳ ದ್ವಿಪಕ್ಷೀಯ ಸಂಬಂಧದ ಬಗ್ಗೆಯೂ ಚರ್ಚೆ ನಡೆಯಿತು. ಸಂಬಂಧವನ್ನ ಸ್ಥಿರಗೊಳಿಸಲು ಮತ್ತು ನಿರ್ಮಿಸಲು ನಿರ್ದಿಷ್ಟ ಜನಕೇಂದ್ರಿತ ಹೆಜ್ಜೆಗೆ ಬಗ್ಗೆಯೂ ಉಭಯ ದೇಶಗಳು ಒಪ್ಪಿಕೊಂಡಿವೆ. ಬೇಸಿಗೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆ ನಡೆಸೋಕ್ಕೂ ಕೂಡ ಒಪ್ಪಿಕೊಂಡಿವೆ. ಇದೇ ವೇಳೆ ಕೈಲಾಸ ಮಾನಸ ಸರೋವರ ಯಾತ್ರೆಯ ಪುನರಾರಂಭ ಈ ನಿಟ್ಟಿನಲ್ಲೂ ಕೂಡ ಉಭಯ ದೇಶಗಳು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದು, ಟಿಬೆಟ್ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರ ಯಾತ್ರೆಯನ್ನ 2020 ಕೋವಿಡ್ ಸಂದರ್ಭದಲ್ಲಿ ಸ್ಥಗಿತಗೊಳಿಸಲಾಗಿತ್ತು. ಕೋವಿಡ್ ಬಳಿಕ ಉಭಯ ದೇಶಗಳ ನಡುವಿನ ಸಂಬಂಧ ಹದಗೆಟ್ಟ ಹಿನ್ನೆಲೆಯಲ್ಲಿ ಯಾತ್ರೆ ಪುನರಾರಂಭದ ಸಂಬಂಧ ಒಪ್ಪಂದ ನವೀಕರಣಗೊಂಡಿರಲಿಲ್ಲ. ಇದೀಗ ಈ ವರ್ಷದ ಬೇಸಿಗೆಯಲ್ಲಿ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಪುನರಾರಂಭಿಸಲು ಎರಡೂ ದಕ್ಷಿಣ ಏಷ್ಯಾದ ಪ್ರಬಲ ದೇಶಗಳು ನಿರ್ಧಾರವನ್ನ ಮಾಡಿವೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಸನ್ನಿವೇಶದಲ್ಲಿ ಚೀನಾ ಬಗ್ಗೆ ಬಹಳ ಸೆಟ್ಟಿತ್ತು, ಕೋಪ ಇತ್ತು, ಎಲ್ಲವೂ ಇತ್ತು. ಹಾಗಾಗಿ ವಿಮಾನಯಾನ ಎರಡೂ ದೇಶಗಳ ನಡುವೆ ಸ್ತಬ್ಧ ಆಗಿತ್ತು. ಕೈಲಾಸ ಮಾನಸ ಸರೋವರ ಯಾತ್ರೆಗೂ ಕೂಡ ಬ್ರೇಕ್ ಬಿದ್ದಿತ್ತು. ಇದೀಗ ಮತ್ತೆ ಮಾತುಕತೆಗಳು ಪುನರಾರಂಭವಾಗ್ತಿವೆ. ಯುದ್ಧದಿಂದ ಏನೂ ಸಾಧ್ಯವಿಲ್ಲ, ಪ್ರೀತಿ ಸ್ನೇಹ ವಿಶ್ವಾಸದಿಂದ ಎಲ್ಲವೂ ಸಾಧ್ಯ ಅನ್ನೋ ಮಾತು ಸತ್ಯ. ನೋಡೋಣ ಇದೆಷ್ಟರ ಮಟ್ಟಿಗೆ ಇದು ಆಗತ್ತೆ ಅಂತ. ನಮ್ಮವರು ಅಮೇರಿಕಾಗೆ ಹೋಗ್ತಾರೆ ಜಾಸ್ತಿ, UK, US, ಜರ್ಮನಿ, ಜಪಾನ್ ಈ ಕಡೆ ಹೋಗ್ತಾರೆ ನಮ್ಮ ಜನ. ಚೀನಾಗೆ ಹೋಗೋರ ಸಂಖ್ಯೆ ತೀರಾ ಕಡಿಮೆ. ಚೀನಾದಲ್ಲಿ ಎಷ್ಟೋ ಜನ ನಮ್ಮ ಕನ್ನಡಿಗರಿದ್ದಾರೆ, ಅವರು ಕೂಡ ಕೋವಿಡ್ ವೇಳೆ ಬಹಳಷ್ಟು ಅಲ್ಲಿನ ಸನ್ನಿವೇಶ ವಿವರಣೆ ಕೊಟ್ಟಿದ್ರು. ಈಗ ಮತ್ತೆ ಮತ್ತೊಂದು ಮಹಾಮಾರಿ ಬಂದ್ಬಿಡ್ತು ಅಂತ ನಮ್ಮವರೆಲ್ಲ ಬ್ರೇಕಿಂಗ್ ನ್ಯೂಸ್ ಆಗೋ ಟೈಮಲ್ಲಿ ನೋ ಆ ಥರದ್ದು ಏನೂ ಇಲ್ಲ ಅಂತ ಭಾಳಷ್ಟು ಜನ ಕನ್ನಡಿಗ ಯೂಟ್ಯೂಬರ್ಸ್ ಚೀನಾದಿಂದ ಅಲ್ಲಿ ಸನ್ನಿವೇಶವನ್ನು ತೋರಿಸಿದ್ರು. ಸೊ ಹಾಗಾಗಿ ನೆರೆಯ ರಾಷ್ಟ್ರವಾದರೂ ಸಹ ಚೀನಾಗೆ, ಯಾಕಂದರೆ ನಮ್ಮವ್ರು ಬಹುತೇಕ ಇಂಗ್ಲೀಷ್ ಕೋರ್ಡಿನೇಟ್ ಮಾಡ್ತಾರೆ. ಅಮೆರಿಕಾದಲ್ಲಿ ಇಂಗ್ಲೀಷು, ಯುರೋಪ್ ಕಂಟ್ರಿಗಳಲ್ಲಿ ಇಂಗ್ಲೀಷ್ ಮಾತನಾಡ್ತಾರೆ, ಅಲ್ಲಿ ಸರಿ ಹೋಗುತ್ತೆ. ಬಟ್ ಚೀನಾದಲ್ಲಿ ಈ ಗೂಗಲ್ ಆಗಲಿ, ಯೂಟ್ಯೂಬ್ ಆಗಲಿ, ಈ ಥರ ಫೇಸ್ಬುಕ್ ಆಗಲಿ ಯಾವುದೂ ಬಳಸಲ್ಲ. ಒಂಥರ ಸಂವಹನ ಕೊರತೆ, ಬೇರೆ ಬೇರೆ ಲೆಕ್ಕಾಚಾರಗಳಿದೆ. ಇಷ್ಟಾಗಿಯೂ ಸಹ ಒಂದಷ್ಟು ಕನ್ನಡಿಗರು ಕೂಡ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ, ಚೀನಾದಲ್ಲಿ ಬದುಕು ಕಟ್ಕೋತಿದ್ದಾರೆ. ಹಾಗಾಗಿ ಇದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.